ಸೊ ಅದಕ್ಕೆ ನಾವು ಹೇಳ್ತಾ ಇರೋದು, ಇವತ್ತು ಡಯಟಿಷಿಯನ್ ಜಾಬ್ ಅನ್ನೋದು ಜಸ್ಟ್ ಕಾರ್ಬೋಹೈಡ್ರೇಟ್ಸ್ ತಿನ್ನಿ, ಪ್ರೋಟೀನ್ ತಿನ್ನಿ, ದಿಸ್ ಇಸ್ ನಾಟ್ ವಾಟ್ ವಿ ಡೂ. ತುಂಬಾ ಜನ ಅನ್ಕೊಂಡಿದ್ದಾರೆ, ಓಕೆ ಇವ್ರ ಹತ್ರ ಹೋದ್ರೆ ಬರೀ ಡಯಟ್ ಪ್ಲಾನ್, ನಮ್ಗೆ ಹಂಗೂ ಕೇಳ್ತಾರೆ ಡಯಟ್ ಪ್ಲಾನ್ ಕೊಡಿ ನಮಗೆ ಅಂತಾರೆ. ನಾವು ಹೇಳ್ತಾ ಹಂಗೆಲ್ಲ ಕೊಡಕ್ ಆಗಲ್ಲ. ಒಬ್ಬೊಬ್ರದ್ದು ವಿ ಹ್ಯಾವ್ ಟು ಸಿ, ಯಾಕಂದ್ರೆ ಅಷ್ಟು ವರ್ಷದ ಹ್ಯಾಬಿಟ್ಸ್ ಇರುತ್ತೆ, ನಿಮ್ದು ಹೆಲ್ತ್ ಪ್ಯಾರಾಮೀಟರ್ಸ್ ಇರುತ್ತೆ, ನಿಮ್ದು ಫುಡ್ ಹ್ಯಾಬಿಟ್ಸ್ ಇರುತ್ತೆ, ಕ್ರೇವಿಂಗ್ಸ್ ಇರುತ್ತೆ, ಇದೆಲ್ಲ ನಾವು ಬಂದು ಟ್ಯಾಕಲ್ ಮಾಡಬೇಕು. ಸುಮ್ಮನೆ ಒಂದು ಚಾರ್ಟ್ ಕೊಟ್ಬಿಟ್ರೆ ನೀವು ಅದನ್ನ ಮಾಡ್ತೀವಿ. ಅದು AI ಇವತ್ತು ChatGPT ಕೊಡ್ತಾ ಇದೆ, ರೈಟ್? ಈವನ್ ಮೋರ್ ಡೇಂಜರಸ್. ಅದು ಮಾಡಿ ಪೀಪಲ್ ಹ್ಯಾವ್ ಫೇಸ್ಡ್ ಇಶ್ಯೂಸ್. ರೀಸೆಂಟ್ ಆಗಿ ಒಂದು ನ್ಯೂಸ್ ಬಂದಿತ್ತಲ್ವಾ, ChatGPT ಡಯಟ್ ಫಾಲೋ ಮಾಡ್ಕೊಂಡು ಒಬ್ರದೇನೋ ಕಿಡ್ನಿ ಆರ್ ಸಮಥಿಂಗ್ ಗಾಟ್ ಡ್ಯಾಮೇಜ್ ಅಂತ, ಲಿವರ್ ಆರ್ ಸಮಥಿಂಗ್, ಅದು ಇನ್ನೂ ಡ್ಯಾಮೇಜ್. ಸೊ ಪೀಪಲ್ ಆರ್, ಇದು ನೀವು ಹೇಳಿದ್ರಲ್ವಾ, ಏನಾದ್ರು ಕೇಸ್ಗಳು ಅಂದ್ರೆ AI ಇದೆ ರೀಸೆಂಟ್ ಆಗಿ ಎಲ್ಲೋ ಬಂದಿತ್ತು ನಿಮ್ಗೆ? ನಮ್ಗೆ ಇಲ್ಲ, ನಮಗೆ ಆತರ ಆತರ ಏನಾದ್ರು ಫಾಲೋ ಮಾಡಿ ಅದು ಇಲ್ಲ, ಆತರ ಬಂದಿಲ್ಲ ಯಾರು. ಸೊ ಲಕ್ಕಿಲಿ ಇವಾಗ ನಮಗೆ ಬರೋರು ಮೋಸ್ಟ್ಲಿ 35-40 ದೇ ಗಾಟ್ ದಟ್ ಅವೇರ್ನೆಸ್, ಬಂದ್ಬಿಟ್ಟಿದೆ ಅವ್ರಿಗೆ. ಓಕೆ, ನಾನು ಬಂದು ಎಲ್ಲ ಟ್ರೈ ಮಾಡ್ಬಿಟ್ಟಿದೀನಿ, ನಾನು ಸಾಕು, ಇವಾಗ ಒಂದ್ ಸ್ವಲ್ಪ ಸ್ಲೋ ಆಗಿ ನಿಧಾನಕ್ಕೆ. ಯಾಕಂದ್ರೆ ನಮ್ ಫಿಲಾಸಫಿ ಇಸ್ ಓನ್ಲಿ ಈಟ್ ನಾರ್ಮಲ್ ಫುಡ್, ಪ್ರಾಡಕ್ಟ್ಸ್ ಎಲ್ಲ ಏನು ಕೊಡಲ್ಲ, ಸಪ್ಲಿಮೆಂಟ್ಸ್ ಎಲ್ಲ ಏನು ಕೊಡಲ್ಲ, ಅನ್ಲೆಸ್ ಇಟ್ ಇಸ್ ಅ ಮೆಡಿಕಲ್ ಕಂಡೀಷನ್. ಇವಾಗ ಒಂದು ಮೆಡಿಕಲ್ ಕಂಡೀಷನ್, ಅವ್ರಿಗೆ ಅಯನ್ ಅಬ್ಸಾರ್ಪ್ಷನ್ ಆಗ್ತಾ ಇಲ್ಲ ಅಂದ್ರೆ ಡೆಫಿನೆಟ್ಲಿ ಸಪ್ಲಿಮೆಂಟ್ ಮೇ ಬಿ ನೆಸೆಸರಿ. ಇಲ್ಲಾದ್ರೆ ಯು ಡೋಂಟ್ ನೀಡ್ ಟು ಹ್ಯಾವ್, ಫುಡ್ಡಲ್ಲೇ ನಾವು ಎಷ್ಟಾಗುತ್ತೋ ಮಾಡ್ಕೊಳ್ಳೋಣ ಅಂತ, ಆ ಥರನೇ ವಿ ಟ್ರೈ. ಆದರೆ ಪೀಪಲ್ ಹ್ಯಾವ್ ಟು ಅಕ್ಸೆಪ್ಟ್, ಓಕೆ ನಾರ್ಮಲ್ ಫುಡ್ಡಲ್ಲೇ ಇಷ್ಟ ಆಗುತ್ತಾ ಅಂತ. ಎಂಡ್ ಆಫ್ ದ ಪ್ರೋಗ್ರಾಮ್ ತುಂಬ ಜನ ಅದೇ ಕೇಳ್ತಾರೆ, ನಾನು ನಾರ್ಮಲ್ ಆಗೇ ತಿಂದೆ, ನಾನು ವೆಯ್ಟ್ ಲಾಸ್ ಆಗಿದ್ದೀನಿ, ಶುಗರ್ಸ್ ಕಂಟ್ರೋಲ್ ಆಗಿದೆ, ಹೆಂಗೆ ಅಂತ ಅವ್ರಿಗೇನೆ ಆಮೇಲೆ ಯೋಚನೆ ಮಾಡ್ತಾರೆ. ಬಿಕಾಸ್ ಇಟ್ ಇಸ್ ನಾಟ್ ಕಾಂಪ್ಲೆಕ್ಸ್. ಆದರೆ ಪೀಪಲ್ ಆರ್ ಮಾನಿಟೈಸಿಂಗ್ ವಿತ್ ಕಾಂಪ್ಲೆಕ್ಸಿಟಿ. ಇವಾಗ ಸೆಲೆಬ್ರಿಟೀಸ್ ರೀಸೆಂಟ್ಲಿ ಬಂದು ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಅಂತ ಹೇಳಿದ್ರು. ಓಕೆ, ಸೊ ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಹೇಳಿದ ತಕ್ಷಣ ನಮಗೆ ವೆನ್ ದಟ್ ರೀಲ್ ಬಿಕೇಮ್ ವೈರಲ್, ನಮಗೆ ಒಂದು ಅಟ್ಲೀಸ್ಟ್ ಒಂದು 2 weeksಗೆ ಪೀಪಲ್ ವೇರ್ ಆಸ್ಕಿಂಗ್, ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಕೊಡಿ, ಆ್ಯಂಟಿ ಇನ್ಫ್ಲಮೇಟ್ರಿ ಡಯಟ್ ಕೊಡಿ. ನಮಗೆ ಆ್ಯಂಟಿ ಇನ್ಫ್ಲಮೇಟ್ರಿ, ನಾವು ವಾಟ್ ಯು ಈಟಿಂಗ್ ಇಸ್ ಆ್ಯಂಟಿ ಇನ್ಫ್ಲಮೇಟ್ರಿ. ನೀವು ಫ್ರೂಟ್ಸ್ ತಿಂತಾ ಇದ್ದೀರಾ, ವೆಜಿಟೇಬಲ್ಸ್ ತಿಂತಾ ಇದ್ದೀರಾ, ಟರ್ಮರಿಕ್ ಹಾಕ್ತಾ ಇದ್ದೀರಾ, ಜಿಂಜರ್ ಹಾಕ್ತಾ ಇದ್ದೀರಾ, ಇಟ್ ಈಸ್ ಆ್ಯಂಟಿ, ನೀವು ಆಲ್ರೆಡಿ ಅದನ್ನೇ ತಿಂತಾ ಇದ್ದೀರಾ. ಬಟ್ ದಟ್ ಟರ್ಮ್ ಅದು ವೈರಲ್ ಆದ ತಕ್ಷಣ ಎಲ್ರಿಗೂ ಆ್ಯಂಟಿ ಇನ್ಫ್ಲಮೇಟ್ರಿ, ಏನು ಆ್ಯಂಟಿ ಇನ್ಫ್ಲಮೇಟ್ರಿ ಅಂತ ಆ ಥರ ಎಲ್ಲ ಹೊಸದಾಗಿ ಮೇ ಬಿ ವಿ ಕ್ಯಾನ್ ಆ್ಯಡ್ ಒಂದು ಸ್ವಲ್ಪ ನಟ್ಸ್, ಸೀಡ್ಸ್ ಆ್ಯಡ್ ಮಾಡ್ಕೋಬೋದು, ದಟ್ ಇಸ್ ಓಕೆ. ಬಟ್ ಆ್ಯಂಟಿ ಇನ್ಫ್ಲಮೇಟ್ರಿ ತಿಂದಿಂದ ನಾನು ವೆಯ್ಟ್ ಲಾಸ್ ಆಗಿದ್ದೀನಿ ಅಂತೆಲ್ಲ ಇಟ್ ಇಸ್ ನಾಟ್ ಟ್ರೂ. ಆದರೆ ಅಗೇನ್ ದಟ್ ಇನ್ಫ್ಲೂಯೆನ್ಸ್ ಆಫ್ ಸೆಲೆಬ್ರಿಟೀಸ್ ಆ್ಯಂಡ್ ಆಲ್ ದಟ್ ಆಲ್ಸೋ ಪ್ಲೇಸ್ ಅ ಹ್ಯೂಜ್ ರೋಲ್. ಪ್ಲಸ್ ಏನಂದ್ರೆ ಪೀಪಲ್ ಆರ್ ವೆರಿ ವೀಕ್. ಇವಾಗ ತುಂಬ ಮೈಂಡ್ ಎಲ್ಲ ತುಂಬ ವೀಕ್ ನನ್ನ ಪ್ರಕಾರ. ಏನಾದರೂ ಒಬ್ರು ಇವತ್ತು ಏನಾದರೂ ಹೇಳ್ಬಿಟ್ರೆ ದೇ ಆರ್ ನಾಟ್ ಥಿಂಕಿಂಗ್ ಕಾನ್ಶಿಯಸ್, ತುಂಬಾ ಫ್ಲಕ್ಚುಯೇಟ್. ಇವತ್ತು ಏನಾದ್ರು ಮಾಡಿರ್ತಾರೆ, ಈ ಡಯಟ್ ಮಾಡಿ ಒಂದು 2-3 days ಅವ್ರಿಗೇನೆ ಕನ್ಫ್ಯೂಷನ್. ದೇ ಡೋಂಟ್ ಹ್ಯಾವ್ ದಟ್ ಹೋಮ್ ಟ್ರಸ್ಟ್. ವೈರಲ್ ಗಳಿಗೆಲ್ಲ ನಾವು ಏನಾದ್ರು ಆಂಟಿ ವೈರಲ್ ತರಬೇಕು, ಮೇ ಬಿ ನಾವೇ ಆಂಟಿ ವೈರಲ್. ಆದ್ರೆ ನಮ್ಗೆ ಆ ತರ ರೀಚ್ ಇಲ್ಲದ್ರಿಂದ ವಿ ಆಲ್ಸೋ ಟ್ರೈ, ಎಷ್ಟಾಗುತ್ತೋ ನಾವು ಟ್ರೈ ಮಾಡ್ತಿರ್ತೀವಿ. ಬಟ್ ಇಟ್ಸ್ ಆಲ್ವೇಸ್ ಯಾವಾಗ್ಲೂ ಹಂಗೇನೆ ಅಲ್ವಾ, ಕರೆಕ್ಟ್ ಆಗಿ ಹೇಳೋರ್ಗೆ ಇಟ್ ವೋಂಟ್ ರೀಚ್ ಅಲ್ವಾ. ಸೊ ನನ್ನ ಡಯಟಿಷಿಯನ್ ಕಮ್ಯುನಿಟಿಯಲ್ಲಿ ನಾನು ಹೇಳ್ತಿರ್ತೀನಿ ಡಯಟಿಷಿಯನ್ಸ್ ಹತ್ರ, ವಿ ಆಲ್ ಹ್ಯಾವ್ ಟು ಟಾಕ್. ನಾವು ಮಾತಾಡಿಲ್ಲ ಅಂದ್ರೆ ದ ಕ್ವಾಕ್ಸ್ ಅಂಡ್ ಎವ್ರಿಬಡಿ ಎಲ್ಸ್ ವಿಲ್ ಟಾಕ್ ಅಬೌಟ್ ಡಯಟ್. ಇವಾಗ ಒಂದು 3 months ಕೋರ್ಸ್ ಮಾಡ್ಬಿಟ್ಟು ದೇ ವಿಲ್ ಸೇ ಡಯಟಿಷಿಯನ್. ದಟ್ಸ್ ನಾಟ್ ರೈಟ್. ಇಟ್ಸ್ ಅ ಮಾಸ್ಟರ್ಸ್ ಡಿಗ್ರಿ ಆಕ್ಚುಲಿ. You should do ಒಂದು ಬ್ಯಾಚುಲರ್ಸ್ ಇನ್ ನ್ಯೂಟ್ರಿಷನ್, ಮಾಸ್ಟರ್ಸ್ ಇನ್ ನ್ಯೂಟ್ರಿಷನ್ ಮಾಡಿದ್ರೇನೆ ಯು ಕ್ಯಾನ್ ಬಿಕಮ್ ಅ ಡಯಟಿಷಿಯನ್, ಯು ಕ್ಯಾನ್ ಗಿವ್ ಅ ಡಯಟ್ ಪ್ಲಾನ್. ಆದ್ರೆ ನೌ ಡೇಸ್ ಎವ್ರಿಬಡಿ ಇಲ್ಲ, ನಾಳೆ ನಾನು ಕೂಡ ಇಂದ ಪ್ರಿಂಟ್ ತೆಗೆದು ನೀವು ಮಾಡಿದ್ರೆ ಪರವಾಗಿ, ನೀವು ಬೇರೆಯವ್ರಿಗೆ ಕೊಟ್ರೆ ಇಲ್ಲ, ನೀವು ಬೇರೆಯವ್ರಿಗೆ ನಾನು ಡಯಟಿಷಿಯನ್ ಅಂತ ಕೊಟ್ರೆ ದಟ್ ಇಸ್ ನಾಟ್ ಗುಡ್. ನೋ, ರಿಸ್ಕ್ ಇಸ್ ವೆರಿ ಹೈ. ಏನಾದ್ರೂ ಹಾಕ್ಬಿಟ್ರೆ ವಾಟ್ ಇಸ್ ದ ಪಾಯಿಂಟ್? ನಮಗೆ ದಟ್ ರೆಸ್ಪಾನ್ಸಿಬಿಲಿಟಿ ಇಸ್ ಆಲ್ಸೋ ದೇರ್. ನಮಗೇನೆ ಕ್ಲೈಂಟ್ಸ್ ಕೇಳ್ತಾರೆ, ನನಗೆ 15 kgs ವೆಯ್ಟ್ ಲಾಸ್ ಬೇಕು, ಇನ್ನು 3 months ಅಲ್ಲಿ ಕೊಡ್ತೀರಾ ಅಂತಾರೆ. ನಾವು ಇಲ್ಲ, ಹಂಗಲ್ಲ, ಇಟ್ ವೋಂಟ್ ವರ್ಕ್. ನೀವು ಕೇಳ್ದಂಗೆ ನಾವು ಕೊಡಕ್ಕಾಗಲ್ಲ. ವಾಟ್ ಇಸ್ ಗುಡ್ ಫಾರ್ ಯೋರ್ ಬಾಡಿ, ನಿಮ್ ಹೆಲ್ತ್ ಪ್ರಕಾರ, ನಿಮ್ ಏಜ್ ಪ್ರಕಾರ ಯಾವ್ದು ಗುಡ್, ದಟ್ ಇಸ್ ವಾಟ್ ವಿ ವಿಲ್ ಡೂ. ವಾಟ್ ಇಸ್ ರೈಟ್, ಇಟ್ಸ್ ನಾಟ್ ಅಬೌಟ್ ವಾಟ್ ಯು ವಾಂಟ್. ಈ ತರ ಇನ್ನೊಬ್ರು ಇದ್ರು, ನಮಗೆ ಒಂದು ಸ್ವಲ್ಪ ಮೆಡಿಕಲ್ ಕಂಡೀಷನ್ಸ್ದು ವೆಯ್ಟ್ ಲಾಸ್ ಸ್ವಲ್ಪ ಪ್ರೈಸ್ ಡಿಫ್ರೆನ್ಸ್ ಇದೆ. ಸೊ ಅವ್ರು ಬಂದು ಆ ಪ್ರೋಗ್ರಾಮ್ ತಗೊಳ್ಳುವಾಗ ಅವ್ರಿಗೆ ಮೆಡಿಕಲ್ ಡಯಾಬಿಟಿಸ್ ಇದೆ, ಕಿಡ್ನಿ ಇಶ್ಯೂಸ್ ಇದೆ, ಎಲ್ಲ ಇದೆ. ವೆಯ್ಟು ಅವ್ರು ಬಂದು ಕಡಿಮೆ ಮಾಡಬೇಕು. ಸೊ ವೆನ್ ಶಿ ನ್ಯೂ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಸ್ವಲ್ಪ ಕಡಿಮೆ ದುಡ್ಡು ಅಂದಾಗ ಶಿ ಸೆಡ್, ನೀವು ನನ್ನ ಹೆಲ್ತ್ ಇಶ್ಯೂಸ್ ಎಲ್ಲ ಬಿಟ್ಬಿಡಿ, ಬರೀ ವೆಯ್ಟ್ ಲಾಸ್ ಕೊಡಿ ನಮಗೆ. ಹಂಗೆಲ್ಲ ವರ್ಕ್ ಆಗಲ್ಲ. ವಿ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಇನ್ ಟು ಕನ್ಸಿಡರೇಷನ್. ಸೊ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಪೀಪಲ್ ಡೋಂಟ್ ವಾಂಟ್ ಟು ಪೇ ಫಾರ್ ಡಯಟ್, ಪೀಪಲ್ ಡೋಂಟ್ ವಾಂಟ್ ಟು ಪೇ ಫಾರ್ ಹೆಲ್ತಿ ಫುಡ್. ದೇ ಗೋ ಪಾರ್ಟೀಸ್ ಹೋಗ್ತಾರೆ, ಹೋಸ್ಟ್ ಪಾರ್ಟೀಸ್, ದೇ ಈಟ್ ಔಟ್ಸೈಡ್. ಸುಮ್ಮನೆ ಒಂದು ಮೂವಿ ಹೋಗ್ಬಿಟ್ಟು ಬಂದ್ರೇನೆ ನಮಗೆ ಯು ಸ್ಪೆಂಡ್ ಸೋ ಮಚ್. ಬಟ್ ಫ್ರೂಟ್ಸ್ ತಗೊಳ್ಳಿ ಅಂದ್ರೆ ದೇ ವಿಲ್ ಥಿಂಕ್ ಅ ಲಾಟ್. ಖರ್ಚು ಜಾಸ್ತಿ. ಹೆಲ್ತಿ ಫುಡ್ ತಗೊಳ್ಳಿ ಅಂದ್ರೆ ದೇ ವಿಲ್ ಥಿಂಕ್ ಸೋ ಮಚ್. ಇನ್ಫ್ಯಾಕ್ಟ್ ಇದು ಬಂದು ಇಟ್ ಇಸ್ ಸಪೋರ್ಟಿಂಗ್ ಎವ್ರಿಬಡಿ. ನೋ, ಫಾರ್ಮರ್ಸ್ ಆಲ್ಸೋ ಇಟ್ ಇಸ್ ಸಪೋರ್ಟಿಂಗ್, ಲೈಕ್ coming from a
ಹಿಲ್ಲಿ ಪ್ಲೇಸ್, ಫ್ರಮ್ ಅ ನೇಚರ್ ಪ್ಲೇಸ್, ಐ ನೋ ಫಾರ್ಮಿಂಗ್ ಅಂತ ಎಷ್ಟು ಕಷ್ಟಪಟ್ಟು ಅವ್ರು ಮಾಡ್ತಿದ್ದಾರೆ, ಹೌ ಮಚ್ ಇಟ್ ಇಸ್ ಹೆಲ್ತಿ ಆಲ್ಸೋ. ಪ್ಲಸ್ ಅವ್ರಿಗೊಂದು ಎಷ್ಟು ಸಪೋರ್ಟ್ ಆಗುತ್ತೆ ನಾವು ಹೆಲ್ತಿ ಫುಡ್ ಎಲ್ಲ ತಗೊಳ್ಳುವಾಗ ಅಂತ. ಬಟ್ ಪೀಪಲ್ ವಾಂಟ್ ಇಂಪೋರ್ಟೆಡ್ ಫುಡ್, ಅದಕ್ಕೆಲ್ಲ ಸ್ಪೆಂಡ್ ಮಾಡ್ತಾರೆ. ಬಟ್ ಸಿಂಪಲ್ ಇಲ್ಲಿ ಮಿಲೆಟ್ಸ್ ತಗೊಳ್ಳೋಣ, ನಾರ್ಮಲ್ ಫುಡ್ ತಗೊಳ್ಳೋಣ, ಫ್ರೂಟ್ಸ್ ವೆಜಿಟೇಬಲ್ಸ್ ತಗೊಳ್ಳೋಣ ಅಂದ್ರೆ ದೇ ಆರ್ ಲೈಕ್ ಇಲ್ಲ, ಇಟ್ ಇಸ್ ಟು ಎಕ್ಸ್ಪೆನ್ಸಿವ್ ಅಂತ ದೇ ವಿಲ್ ಆರ್ಗ್ಯೂ. ಸೊ ಇದೆಲ್ಲಾನು ಒಂದು ಸ್ವಲ್ಪ ಮೈಂಡ್ ಸೆಟ್ ಶಿಫ್ಟ್ಸ್ ಎಲ್ಲಾನು ಮಾಡಬೇಕು. ಸೊ ಹಂಗೆ ನೋಡಿದ್ರೆ ನೀವು ಈಟಿಂಗ್ ಹೆಲ್ತಿ ಇಸ್ ನಾಟ್ ಡಿಫಿಕಲ್ಟ್ ನನ್ನನ್ನು ಕೇಳಿದ್ರೆ. ಇಟ್ ಇಸ್ ಜಸ್ಟ್ ದಿಸ್ ಕನ್ಫ್ಯೂಷನ್ಸ್ ಬಂದಾಗ ಎವ್ರಿಬಡಿ ಇಸ್ ಕಾಂಪ್ಲಿಕೇಟೆಡ್. ಮತ್ತೆ ನಾನು ಆಗ ಕೇಳಿದ ಪ್ರಶ್ನೆಗೆ ಬರೋದಾದ್ರೆ, ನಿಮ್ಮ ಹತ್ರ ಹಾಗಿದ್ರೆ ಬರದೇ ಇರೋ ಹಾಗೆ ಮಾಡ್ಬೇಕಂದ್ರೆ ನಾರ್ಮಲ್ ಆಗಿ ಇರೋರು ಏನ್ ಮಾಡ್ಬೇಕು? ಆಕ್ಚುಲಿ ನಾನು ಅದನ್ನು ಬರ್ತೀನಿ, ಅದಕ್ಕೆ ಬರ್ತೀನಿ. ತುಂಬಾ ಡೇಂಜರಸ್ ಪ್ರಶ್ನೆ. ಇಲ್ಲ ಇಲ್ಲ, ಇಟ್ ಇಸ್ ಗುಡ್. ದಟ್ ಇಸ್ ಮೈ ವಿಷನ್ ಆಲ್ಸೋ ವೈ ಐ ಸ್ಟಾರ್ಟೆಡ್ ದಿಸ್. ಯಾಕಂದ್ರೆ ಐ ಥಿಂಕ್ ವಿ ಮೆಟ್ ಇನ್ ಒನ್ ಆಫ್ ದ ಜಿಮ್ಸ್ ಅಲ್ವಾ, ನೀವು ಅವಾಗಲೇ ಫಸ್ಟ್ ಬಂದಿದ್ರಿ. ಸೊ ಆ ಟೈಮಲ್ಲಿ ನಾನು ನಾನು ಇದನ್ನ ಯಾವಾಗಲೂ ಎಲ್ರಿಗೂ ಹೇಳ್ತೀನಿ ವೆನ್ ಐ ಟಾಕ್ ಟು ಪೀಪಲ್. ನಾನು ಅವಾಗ ಒಂದು ಪಾರ್ಟ್ ಟೈಮ್ ಜಿಮ್ಮಲ್ಲೂ ಒಂದು ಫ್ಯೂ ಅವರ್ಸ್ ಕನ್ಸಲ್ಟೇಷನ್ ಮಾಡ್ತಿದ್ದೆ, ಹಾಸ್ಪಿಟಲಲ್ಲೂ ಒಂದು ಫ್ಯೂ ಅವರ್ಸ್ ಕನ್ಸಲ್ಟೇಷನ್ ಮಾಡಿ. ಸೇಮ್ ಡೇ ನಾನು 2 ಸೆಟಪ್ ನೋಡ್ತಾ ಇದ್ದೆ, ಆ್ಯಂಡ್ 2 ಕಾಂಟ್ರಾಸ್ಟಿಂಗ್ ಸೆಟಪ್ಸ್. ನಾನು ಅಲ್ಲಿ ಹಾಸ್ಪಿಟಲ್ ಹೋದ್ರೆ ತುಂಬಾ ಡಿಪ್ರೆಸಿಂಗ್ ಆಗಿರುತ್ತೆ ಎಲ್ಲ ಪೇಷಂಟ್ಸು. ಆಮೇಲೆ ಅವ್ರದ್ದು ನಾನು ಅನ್ಕೊಂಡಿರ್ತೀನಿ, ಇವ್ರು ಯಾಕೆ ಡಯಟ್ ಮಾಡಲಿಲ್ಲ, ಇವ್ರು ಯಾಕೆ ದೇ ಡಿ ನಾಟ್ ಟೇಕ್ ಕೇರ್ ಆಫ್ ಇಟ್ ಬಿಫೋರ್, ಇದು ಬರಕ್ಕೆ ಮುಂಚೆನೇ ಅವ್ರು ಸರಿ ಮಾಡ್ಬೋದಿತ್ತು, ಟ್ರೀಟ್ಮೆಂಟ್ ವುಡ್ ಹ್ಯಾವ್ ಫೇಲ್ಡ್ ಬಿಕಾಸ್ ಆಫ್ ದೇರ್ ಓವರ್ ವೆಯ್ಟ್. ಸೊ ಅವಾಗ ನಾನು ಅನ್ಕೊಂಡಿದ್ದೀನಿ, ಇವರು ಇದೆಲ್ಲ ಫಸ್ಟೇ ಮಾಡಿದಿದ್ರೆ ಮೇ ಬಿ ಹಾಸ್ಪಿಟಲ್ ಬರೋ ಅವಶ್ಯಕತೆನೇ ಇರ್ತಿರ್ಲಿಲ್ಲ ಅವ್ರಿಗೆ ಅಂತ ಐ ಯೂಸ್ ಟು ಥಿಂಕ್ ಲೈಕ್ ದಟ್. ಅದೇ ಜಿಮ್ಮಲ್ಲಿ ನೋಡಿದಾಗ ಇಟ್ ಇಸ್ ಫುಲ್ ಪ್ರಿವೆಂಟಿವ್. ನನಗೆ ಯಾವಾಗ ತುಂಬ ಇದಾಗ್ತಿತ್ತು, ಪ್ರಿವೆಂಟಿವ್ ಇಸ್ ಆಲ್ವೇಸ್ ಬೆಟರ್. ಈ ಟ್ರೀಟ್ಮೆಂಟ್ಸು, ಆ ಪೇಯ್ನು, ಆ ಇಂಜೆಕ್ಷನ್ಸ್, ಆ ಟ್ರೀಟ್ಮೆಂಟ್ಸ್, ಆ ಖರ್ಚು ಎಲ್ಲದಕ್ಕಿಂತ ಪ್ರಿವೆಂಟ್ ಮಾಡೋದು ಎಷ್ಟೋ ಬೆಟರ್. ಸೊ ಅವಾಗ ಒಂದು ಮೈಂಡ್ ಸೆಟ್ ಶಿಫ್ಟ್ ಆಗಿ ಇವಾಗ ನಾನು ಮಾಡ್ತಾ ಇರೋಗ್ಲಿ ಪೇಷಂಟ್ಸ್ ಹತ್ರ, ಕ್ಲೈಂಟ್ಸ್ ಹತ್ರ ನಾವು ಏನು ಹೇಳ್ತಾ ಇರೋದ್ರೆ, ನೀವು ಇವಾಗ ನನ್ನ ಹತ್ರ ಬರಕ್ ಬೇಡ ಅಂತಿದ್ದು ನಾನು ಕೇಳ್ತೇನೆ, ನಾನು ಅವ್ರಿಗೆ ಹಾಸ್ಪಿಟಲ್ಗೆ ಹೋಗಬೇಡಿ ಅಂತ ನಾನು ಅವ್ರನ್ನ ನಿಲ್ಸಿ ಇಡ್ತಾ ಇದ್ದೀನಿ. ಸೊ ಇಟ್ ಇಸ್ ಲೈಕ್ ದಟ್. ಸೊ ಇಫ್ ಯು ಡೋಂಟ್ ಹ್ಯಾವ್ ಟು ಕಮ್ ಟು ಅ ಡೈಟಿಷಿಯನ್, ಮೇನ್ಲಿ ಏನಂದ್ರೆ ಯು ಹ್ಯಾವ್ ಟು ಫಾಲೋ ಸಿಂಪಲ್ ಥಿಂಗ್ಸ್ ಅಷ್ಟೇ. ಮೇನ್ ಬಂದು ಡೆಫಿನೆಟ್ಲಿ ಎಕ್ಸಸೈಸ್, ಲೈಫ್ ಸ್ಟೈಲ್ ಅದನ್ನ ಬಿಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಸ್ಟಾರ್ಟ್ ವಿತ್ ದ್ಯಾಟ್. ಪ್ರಾಪರ್ಲಿ ಒಂದು ರುಟೀನ್ ಇರಬೇಕು. ಮೇ ಬಿ ನೀವು 10 ಗಂಟೆಗೆ ಎದ್ದೇಳ್ಬೋದು, 11 o'clock ತಿನ್ಬೋದು, ಆರ್ 6 ಗಂಟೆಗೆ ಎದ್ದೇಳ್ಬೋದು, 8 o'clock ತಿನ್ಬೋದು, ವಾಟ್ ಎವರ್ ಇಟ್ ಇಸ್. ಏನೇ ರುಟೀನ್ ಇದ್ರೇನು ಆ ರುಟೀನ್ ಕನ್ಸಿಸ್ಟೆಂಟ್ ಆಗಿರ್ಬೇಕು. ನೀವು ಇವಾಗ 10 o'clock ಬ್ರೇಕ್ಫಾಸ್ಟ್ 10 o'clock ನನಗೆ ಆಗತ್ತೆ ಅಂದರೆ 10 o'clock ಮಾಡಿ, ಬಟ್ ಡೈಲಿ 10 o'clock ಮಾಡಿ, ಪ್ಲಸ್ ಮಧ್ಯಾಹ್ನ ಒಂದು ಟೈಮ್. ಸೊ ಹ್ಯಾವ್ ಅ ರುಟೀನ್. ಎಷ್ಟಾಗುತ್ತೋ ನಿಮ್ಮ ವರ್ಕ್ ಪ್ರಕಾರ ಒಂದು ರುಟೀನ್ ಇಟ್ಕೊಳ್ಳಿ. ಒಂದಿನ ತಿನ್ನೋದು, ಒಂದಿನ ತಿನ್ನಲ್ಲ, ಒಂದಿನ ಜಾಸ್ತಿ, ಒಂದಿನ ಕಡಿಮೆ, ಈ ಥರ ಮಾಡಿದಾಗ ಬಾಡಿ ವಿಲ್ ಗೆಟ್ ವೆರಿ ಕನ್ಫ್ಯೂಸ್ಡ್. ಸೊ ದ ಇನ್ಸುಲಿನ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ಗ್ಲೂಕೋಸ್ ಫ್ಲಕ್ಚುಯೇಷನ್ಸ್ ಇರುತ್ತೆ, ತುಂಬ ಡಿಸ್ಟರ್ಬೆನ್ಸ್ ಆಗಿ. ನನಗೆ ಗೊತ್ತಿದ್ದು ತುಂಬ ಜನ ಡಯಾಬಿಟಿಕ್ ಬರೋರು ಎರ್ರಾಟಿಕ್ ಈಟಿಂಗ್ ಹ್ಯಾಬಿಟ್ಸ್, ಅದರಿಂದಾನೇ ಅವ್ರಿಗೆ ಡಯಾಬಿಟಿಸ್ ಬಂದಿರೋದು. ದೇ ಡೋಂಟ್ ಹ್ಯಾವ್ ಪ್ರಾಪರ್ ಶೆಡ್ಯೂಲ್. ಸೊ ಫಸ್ಟ್ ನಾನು ಹೇಳೋದು ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಳ್ಳಿ. ಐ ಹ್ಯಾವ್ ಅ ಶೆಡ್ಯೂಲ್. ಸೆಕೆಂಡ್, ಡಿನ್ನರ್ ಎಷ್ಟಾಗುತ್ತೋ ಅರ್ಲಿ ಆ್ಯಂಡ್ ಲೈಟ್. ಇದು ಇನ್ನೊಂದು ದೊಡ್ಡ ಪ್ರಾಬ್ಲಮ್. ಬಿಕಾಸ್ ಬೆಲಿ ಫ್ಯಾಟ್, ಆಮೇಲೆ ವೆಯ್ಟ್ ಗೇನ್ ಎಲ್ಲಾನೇ ಇಟ್ಸ್ ಮೇನ್ ರೀಸನ್ ಏನಂದ್ರೆ ಲೇಟ್ ಡಿನ್ನರ್, ಹೆವಿ ಡಿನ್ನರ್. ಅದು ಅನ್ಫಾರ್ಚುನೇಟ್ಲಿ ನಮ್ಮ ಹ್ಯಾಬಿಟ್ ಆ ಥರನೇ ಆಗ್ಬಿಡುತ್ತೆ. ಫುಲ್ ಡೇ ನಾವು ಬ್ಯುಸಿ ಇರ್ತೀವಿ, ಏನು ತಿನ್ನಲ್ಲ, ಹಂಗೆ ರಾತ್ರಿ ಊಟನೇ ಒಂದು ಚೆನ್ನಾಗಿ ಮಾಡೋಣ, ರಿಲ್ಯಾಕ್ಸ್ ಆಗಿ ತಿನ್ನೋಣ, ಫ್ಯಾಮಿಲಿ ಜೊತೆ ತಿನ್ನೋಣ ಅಂದ್ಬಿಟ್ಟು ಒಂದು ಒಳ್ಳೆ ಊಟ ಆ ಟೈಮಲ್ಲಿ ವಿ ಈಟ್ ಹೆವಿ. ಬಟ್ ದಿಸ್ ಹ್ಯಾಸ್ ಟು ಚೇಂಜ್. ಅಟ್ಲೀಸ್ಟ್ ಒಂದು 30, ಅದು ಹೇಳ್ತಾರಲ್ವಾ, ರೋಗಿ ಯೋಗಿ ಭೋಗಿ. ಸೊ ಈ ಥರ ಒಂದು ಅಟ್ಲೀಸ್ಟ್ ಒಂದು 30-35 years ಆದಮೇಲೆ ವಿ ಹ್ಯಾವ್ ಟು ರೆಡ್ಯೂಸ್ ಡಿನ್ನರ್ ಇಂಟೇಕ್ನ. ಒಂದು ಸ್ವಲ್ಪ ಬೇಗನೂ ಮಾಡ್ಕೋಬೇಕು, ಕಡಿಮೆನೂ ಮಾಡ್ಕೋಬೇಕು. ಆಸ್ ಮಚ್ ಆಸ್ ಪಾಸಿಬಲ್ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ನಾವು ಸ್ಟ್ರೆಸ್ ಕೊಡಬಾರ್ದು ಆ ಟೈಮಲ್ಲಿ. ಸೊ ಇದೊಂದು ಡೆಫಿನೆಟ್ಲಿ ಅದು ನಾವು ವರ್ಕ್ ಆಗುತ್ತೆ. ನಾನು ಹೇಳ್ತಾ ಇರೋದೆಲ್ಲ ವಾಟ್ ಆಲ್ ವರ್ಕ್ಸ್ ವಿತ್ ಕ್ಲೈಂಟ್ಸ್, ಅದು ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇರೋದು. ಸಿಂಪಲ್ ಥಿಂಗ್ಸ್. ಥರ್ಡ್ ಬಂದು ವಾಟರ್. ಎಲ್ಲ ನ್ಯೂಟ್ರಿಯನ್ಸ್ಗೆ ಅದೆಲ್ಲ ಸೆಕೆಂಡ್ರಿ, ಫಸ್ಟ್ ಇಸ್ ವಾಟರ್. ಯಾಕಂದರೆ ನೀವು ನೀರು ಕುಡಿದಿಲ್ಲ ಅಂದರೆ your ನ್ಯೂಟ್ರಿಯನ್ಸ್ ಬಂದು ಅಬ್ಸಾರ್ಬ್ ಆಗಲ್ಲ ಬಾಡಿಯಲ್ಲಿ. ಯು ವಾಂಟ್ ಟ್ರಾನ್ಸ್ಪೋರ್ಟ್ ದ ಹೋಲ್ ಬಾಡಿ. ನ್ಯೂಟ್ರಿಯನ್ಸ್ ಬಂದು ಟ್ರಾವೆಲ್ ಆಗಬೇಕಲ್ವ, ಒಂದೊಂದು ನಮ್ಮ ಬ್ರೈನ್ಗೂ ಬೇಕು, ನಮ್ಮ ಟೋಸ್ಗೂ ಬೇಕು. ಅಂದರೆ your ಬ್ಲಡ್ ಸರ್ಕ್ಯುಲೇಷನ್ ಅಷ್ಟಿರಬೇಕು. ವಾಟರ್ ಹ್ಯಾಸ್ ಟು ಫ್ಲೋ ಪ್ರಾಪರ್ಲಿ. ತುಂಬ ಜನ ನಾನು ನೋಡೋ ಪ್ರಾಬ್ಲಮ್, ದೇ ಡೋಂಟ್ ಡ್ರಿಂಕ್ ವಾಟರ್. 1 glass 2 glass ಇನ್ ಎ ಡೇ, 3 glasses ಇನ್ ಎ ಡೇ, ತುಂಬ ಕಡಿಮೆ. ಪ್ಲಸ್ ಅವ್ರು ಬರೋ ಕಂಪ್ಲೇಂಟ್ಸ್ ಎಲ್ಲ ಬ್ಲೋಟಿಂಗ್ ಇದೆ, ಹೊಟ್ಟೆ ಡೈಜೆಷನ್ ಪ್ರಾಬ್ಲಮ್ ಇದೆ, ಆಮೇಲೆ ನಾನು ನೀರು ಕುಡಿಯಲ್ಲ ಅಂದರೆ ಅದು ನನಗೆ ಕುಡಿಯೋಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ, ಈ ಥರ ರೀಸನ್ಸ್ ಎಲ್ಲ ಬರುತ್ತೆ. ಬಟ್ ನೀರು ಇಸ್ ಅ ಬೇಸಿಕ್ ನ್ಯೂಟ್ರಿಯೆಂಟ್ ಆ್ಯಂಡ್ ವೇರ್ ಎವರ್ ಯು ಗೋ ನಿಮ್ಗೆ ಸಿಗುತ್ತೆ. ಇನ್ನೊಂದು ರೀಸನ್ ಹೇಳೋದು, ಐ ಡೋಂಟ್ ವಾಂಟ್ ಟು ಗೋ ಟು ವಾಶ್ರೂಮ್. ಇವಾಗ ನೇಚರ್ ಹ್ಯಾಸ್ ಗಿವನ್ ಯು ದ ನ್ಯಾಚುರಲ್ ವೇ ಟು ಎಕ್ಸ್ಪೆಲ್ ದ ಟಾಕ್ಸಿನ್ಸ್. ಇವಾಗ ನಮ್ಮ ಬಾಡಿಯಲ್ಲಿ ಇರೋ ಟಾಕ್ಸಿನ್ಸ್ ಎಲ್ಲನ ಆಚೆ ಕಳಿಸ್ಬೇಕು ಅಂತಾನೆ ಬಾಡಿ ಕಿಡ್ನೀಸು ಇದೆ ನಮಗೆ. ನಾವು ಅದನ್ನೂ ಬೇಡ ಅಂತ ನಾವು ಬಾಡಿಯಲ್ಲೇ ಸ್ಟಾಕ್ ಮಾಡ್ಕೊಂಡಿದ್ರೆ ಅದು ಇವೆಂಚುಲಿ ಯೂರಿಕ್ ಆಸಿಡ್ ಸ್ಟೋನ್ಸ್, ಕಿಡ್ನಿ ಡ್ಯಾಮೇಜ್ ಹಂಗೆ ಆಗುತ್ತೆ.
ಸೊ ಇದೇ ಆಗ್ತಾ ಇರೋದು ತುಂಬಾ ಜನಕ್ಕೆ. ಸೊ ಪೀಪಲ್ ಬಂದು ಆಚೆ ಹೋಗಲ್ಲ, ಅಲ್ಲಿ ಹೋಗಲ್ಲ, ಇಲ್ಲ ನನಗೆ ವರ್ಕ್ ಇದೆ, ನನಗೆ ಬ್ರೇಕ್ ಬೇಡ, ಎತ್ಕೊಳಕ್ಕಾಗಲ್ಲ ಅಂದ್ಬಿಟ್ಟು ನೀರು ಕುಡಿಯಲ್ಲ. ಸೊ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್. ಆದರೆ ನೀರು ಅಟ್ಲೀಸ್ಟ್ 2 to 3 liters ವಿಟಲ್ ನಾರ್ಮಲ್ ಹೆಲ್ತಿ ಅಡಲ್ಟ್ ಅಂದರೆ 2 to 3 liters ವಿ ರೆಕಮೆಂಡ್, ಅದು ಬೇಕೇ ಬೇಕು. ಆಮೇಲೆ ಫ್ರೂಟ್ಸ್, ದಿಸ್ ಇಸ್ ಆಲ್ಸೋ ಅ ಹ್ಯಾಬಿಟ್. ತುಂಬ ಜನ ತಗೊಳ್ಳೋದು ಫ್ರೂಟ್ಸ್ ತಿಂದ್ರೆ ಅಂದರೆ ಒಬ್ಬೊಬ್ರು ವೀಕ್ಲಿ ಒನ್ಸ್ ತಿಂತೀವಿ, ವೀಕ್ಲಿ 1 or 2 times ತಿಂತೀವಿ ಅಂತಾರೆ. ಇಲ್ಲಾಂದರೆ ಬರೀ ಒಂದು ಬನಾನಾ ಮಾತ್ರ, ಬಿಕಾಸ್ ಇಟ್ಸ್ ವೆರಿ ಈಸಿ, ಒಂಥರ ಪೂಜೆಗೆ ಇಟ್ಟಿರ್ತಾರೆ ಇರುತ್ತೆ ಆ ಥರ. ಸೊ ಇಟ್ ಇಸ್ ಲೈಕ್ ಇನ್ಸ್ಟೆಂಟ್ ಈಸಿ ಟು ಈಟ್ ಆಲ್ಸೋ ಅಂತ. ಅಗೇನ್ ಆ ಡೈವರ್ಸಿಟಿನೂ ಇಲ್ಲ, ಫ್ರೂಟ್ ಹ್ಯಾಬಿಟು ಇಲ್ಲ. ಫ್ರೂಟ್ಸ್ ಬಂದು ಇಟ್ ವಿಲ್ ಕಟ್ ಯುವರ್ ಶುಗರ್ ಕ್ರೇವಿಂಗ್ಸ್. ನೀವು ಡೈಲಿ ಒಂದು 1 or 2 ಫ್ರೂಟ್ಸ್ ಇನ್ ಸ್ಮಾಲ್ ಕ್ವಾಂಟಿಟಿ ಒಂದು ಸ್ನ್ಯಾಕ್ ಥರ ತಗೊಂಡ್ರೆ ನಿಮಗೆ ಸ್ವೀಟ್ ಕ್ರೇವಿಂಗ್ಸ್ ಎಲ್ಲಾನೇ ಕಡಿಮೆ ಆಗುತ್ತೆ. ಸೊ ಆಸ್ ಅ ಹ್ಯಾಬಿಟ್, ಪ್ಲಸ್ ಏನಂದರೆ ಈ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಲ್ಲೇ ಜಾಸ್ತಿ ಮೈಕ್ರೋನ್ಯೂಟ್ರಿಯನ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಸಿಗುತ್ತೆ. ನಾವು ವಿಟಮಿನ್ಸ್ ಮಿನರಲ್ಸ್ ಕಡಿಮೆ ಆಗ್ತಾ ನಮಗೆ ಬಾಡಿಗೆ ತುಂಬ ಡಿಫ್ರೆಂಟ್ ಕಾಯಿಲೆಗಳೆಲ್ಲ ಬರುತ್ತೆ. ಈವನ್ ದ ಹಂಗರ್ ಪ್ಯಾಂಕ್ಸ್ ನಾನು ಹೇಳ್ದಲ್ವಾ, ಅದು ವೀಕ್ನೆಸ್, ಹೇರ್ ಲಾಸ್, ಸ್ಕಿನ್ ಬಿಕಮಿಂಗ್ ಡಲ್, ಇದೆಲ್ಲನೂ ಬರುತ್ತೆ. ಮೈಕ್ರೋನ್ಯೂಟ್ರಿಯನ್ ಡಿಫಿಷಿಯನ್ಸಿ ಬೇಸಿಕಲಿ ಇದೆಲ್ಲ 30+ ನಾವು ಜಾಸ್ತಿ ಮಾಡ್ಕೋಬೇಕು. ಸೊ ನಾನು ಹೇಳ್ದಲ್ಲ 30+ ಡಿನ್ನರ್ ಅರ್ಲಿ ಮಾಡ್ಕೋಬೇಕು. ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸ್ವಲ್ಪ ಜಾಸ್ತಿ ತೊಗೊಂಡು ಕಾರ್ಬೋಹೈಡ್ರೇಟ್ ಸ್ವಲ್ಪ ಕಡಿಮೆ ಮಾಡಬೇಕು. ಸೊ ಎಷ್ಟಾಗುತ್ತೋ ವೆರೈಟಿ ಫ್ರೂಟ್ಸ್ ತೊಗೊಂಡು ಬಂದ್ರೇನು, ಡೋಂಟ್ ಬೈ ಇವಾಗ ಒಂದು ಸುಮ್ಮನೆ 2 kg ಆ್ಯಪಲ್ ಹಂಗೆಲ್ಲ ತಗೊಳ್ಬಾರ್ದು. ಹ್ಯಾವ್ ಒಂದು 5-6 ವೆರೈಟೀಸ್ ಆಫ್ ಫ್ರೂಟ್ಸ್ ಇನ್ ಸ್ಮಾಲ್ ಕ್ವಾಂಟಿಟೀಸ್. ಡೈಲಿ ಒಂದೊಂದು ಆವಾಗ ಏನಾಗುತ್ತೆ, ನಿಮಗೆ ಡೈವರ್ಸಿಟಿ ಸಿಗುತ್ತೆ. ಡಿಫ್ರೆಂಟ್ ನ್ಯೂಟ್ರಿಯನ್ಸ್ ಸಿಕ್ಕಿದಾಗ ನಿಮ್ಮ ಬಾಡಿಗೆ ಎಷ್ಟೆಷ್ಟು ನ್ಯೂಟ್ರಿಯನ್ಸ್ ಆದರೂ ಸೇರುತ್ತೆ. ಸೊ ಅದೊಂದು ಹ್ಯಾಬಿಟ್. ಫ್ರೂಟ್ ಹ್ಯಾಬಿಟ್ ಯಾವಾಗಲೂ ಹೇಳ್ತೀನಿ, ನೀವು ಎಲ್ಲಾದರೂ ಹೋದರೆ ಯು ಕ್ಯಾರಿ 1 fruit ವಿತ್ ಯು. ಅದು ನಿಮ್ಗೆ ಯೂಸ್ ಆಗ್ಬೋದು, ಬೇರೆಯವ್ರಿಗೆ ಯೂಸ್ ಆಗ್ಬೋದು, ಯಾರೋ ಒಬ್ರಿಗೆ ಯೂಸ್ ಆಗ್ಬೋದು. ಎಲ್ ಬಿ ಹಂಗ್ರಿ, ಯಾರೋ ಒಬ್ರಿಗೆ ಸಡನ್ ಆಗಿ ತಲೆ ದೇ ಫೆಲ್ ಡೌನ್ ಅವ್ರ ಹಶ್ವಾಗ್ತಿದೆ ಅಂದಾಗ ಯು ಹ್ಯಾವ್ ಅ ಫ್ರೂಟ್. ಸೊ ಅದೊಂದು ಈಸಿ ಥಿಂಗ್ ಅಲ್ವಾ, ಒಂದು ಆರೆಂಜ್ ಇಲ್ಲಾಂದರೆ ಆ್ಯಪಲ್, ಬನಾನಾ, ಈಸಿ ಟು ಕ್ಯಾರಿ ಆಲ್ಸೋ. ಜಸ್ಟ್ ಮೇಕ್ ಇಟ್ ಅ ಹ್ಯಾಬಿಟ್ ಟು ಹ್ಯಾವ್. ಅದೊಂದು ಹೇಳ್ತಿರ್ತೀನಿ. ವೆಜಿಟೇಬಲ್ಸ್ ಆಲ್ಸೋ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಸೊ ಎಷ್ಟಾಗುತ್ತೋ ಪಲ್ಯಗಳು, ಬರೀ ಮತ್ತೆ ಈ ಸ್ಯಾಲಡ್ ಗಿಲಡ್ ಆ ಥರ ಏನು, ಬಸ್ ಜಸ್ಟ್ ಈಟ್ ಪಲ್ಯಾಸ್. ನೀವು ಏನು ಕರಿತೀರೋ ಪಲ್ಯ ಹೇಳ್ಬೋದು, ಪೊರಿಯಲ್ ಹೇಳ್ಬೋದು, ಏನೋ ಸಬ್ಜಿ ಹೇಳ್ಬೋದು, ಏನೋ ಹೇಳಿ ಪರವಾಗಿಲ್ಲ, ಬಟ್ ವೆಜಿಟೇಬಲ್ಸ್ ಹ್ಯಾವ್ ಟು ಗೋ ಇನ್ ಟು ಯುವರ್ ಬಾಡಿ. ದಟ್ ಈಸ್ ಆಲ್ಸೋ ಲ್ಯಾಕಿಂಗ್. ಇವಾಗ ತುಂಬ ಜನ ಫೈಬರ್ ಕಡಿಮೆ. ಇನ್ ಅ ಡೇ ನಾವು ಆಲ್ಮೋಸ್ಟ್ 25 grams ಫೈಬರ್ ತಿನ್ನಬೇಕು ನಾವು. ವಿ ಡೋಂಟ್ ಈಟ್. ಅದರಿಂದಾನೇ ಅರ್ಧ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಆಲ್ಸೋ ಇಸ್ ಸ್ಟಾರ್ಟಿಂಗ್. ಐದರ್ ದೇ ಆರ್ ಓವರ್ ಡೂಯಿಂಗ್ ಫೈಬರ್ ಆರ್ ಅಂಡರ್ ಡೂಯಿಂಗ್ ಫೈಬರ್. ಓವರ್ ಡೂಯಿಂಗ್ ಲೈಕ್ ಆಲ್ ದೀಸ್ ಡಯಟ್ಸ್, ಈ ಥರ ಬರೀ ವೆಜಿಟೇಬಲ್ಸ್ ತಗೊಳ್ಳೋದು, ಬರೀ ಅದನ್ನು ಪ್ರಾಬ್ಲಮ್. ಓವರ್ ಫೈಬರ್ ಆಲ್ಸೋ ಇಸ್ ನಾಟ್ ಗುಡ್. ಓವರ್ ಫೈಬರ್ ಆಲ್ಸೋ ಹೊಟ್ಟೆಗೆ ಅಷ್ಟು ಡೈಜೆಸ್ಟ್ ಮಾಡೋಕ್ಕಾಗಲ್ಲ. ಸೊ ಅಗೇನ್ ಯು ವಿಲ್ ಹ್ಯಾವ್ ಬ್ಲೋಟಿಂಗ್. ಅದು ಫೈಬರ್ ತಗೊಂಡ್ರೆ ಅಷ್ಟು ಕಾರ್ಬೋಹೈಡ್ರೇಟ್ ತಗೋಬೇಕು. ಯಾಕಂದ್ರೆ ಫೈಬರ್ಸ್ ರೋಲ್ ಇಸ್ ಟು ಕೈಂಡ್ ಆಫ್ ಡೈಜೆಸ್ಟ್ ಯೋರ್ ಕಾರ್ಬೋಹೈಡ್ರೇಟ್. ನೀವು ಕಾರ್ಬೋಹೈಡ್ರೇಟೇ ತಿಂದಿಲ್ಲ, ಬರೀ ಫೈಬರ್ ತಿಂತಾ ಇದ್ರೆ ಒಂಥರ ಕಟ್ ಹಾಕ್ಬಿಡುತ್ತೆ ಇಟ್ಸ್ ಇನ್ ದ ಬಾಡಿ, ಈ ನಾಟ್ ಆಗಿದ ಥರ. ಸೊ ನಮಗೆ ಬ್ಲೋಟಿಂಗ್ ಎಲ್ಲ ಬರುತ್ತೆ ಆ ಥರ ಎಲ್ಲ. ಸೊ ದೆನ್ ವಿ ಕಮ್ ಟು ಪ್ರೋಟೀನ್. ಅಗೇನ್ ಪ್ರೋಟೀನ್ ಇಸ್ ಒನ್ ಬಿಗ್ ಡಿಸ್ಕಷನ್. 60 grams ತಿನ್ಬೇಕು, 100 grams ತಿನ್ಬೇಕು, ಈ ತರ ಎಲ್ಲ. ಅದಕ್ಕೆ ಮತ್ತೆ ಈ ಕ್ಯಾಲರಿಗಳು, ಎಷ್ಟು ಕ್ಯಾಲರಿ ಅಷ್ಟು ಕ್ಯಾಲರಿ ಅದೆಲ್ಲ ಹೇಗೆ ಲೆಕ್ಕ ಹಾಕೋದು ನಂಗಂತೂ ಇವತ್ತಿನ ತನಕ ಅರ್ಥ ಆಗಿಲ್ಲ. ಮತ್ತೆ ನಾನೇನಂತ ಬ್ಯಾಲೆನ್ಸ್ಡ್ ಈಟರ್ ಅಲ್ಲ. ಇಲ್ಲ, ತುಂಬಾ ಜನ ಅದೊಂದು ಅಬ್ಸೆಷನ್ ಆಗಿದೆ. ನನಗೆ ಬಂದು ಇಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕು, ಇಷ್ಟು ಕ್ಯಾಲರೀಸ್ ಬೇಕು, ಆ ಥರನೇ ಬಂದು ಕೇಳ್ತಾರೆ. ಸೊ ನಾನು ಹೇಳೋದೇನಂದ್ರೆ, ಇಟ್ ಇಸ್ ನಾಟ್ ಅಬೌಟ್ ಕ್ಯಾಲರೀಸ್. ಓಕೆ, ವಿ ನೀಡ್ ಟು ಹ್ಯಾವ್ ಒಂದು ಕ್ಯಾಲರಿ ಡೆಫಿಸಿಟ್ ಕೊಡಲೇಬೇಕು. ವೆಯ್ಟ್ ಲಾಸ್ ಆಗಬೇಕು ಅಂದ್ರೆ ಸ್ವಲ್ಪ ಕಡಿಮೆ ತಿನ್ನಲೇಬೇಕು, ಕ್ಯಾಲರೀಸ್ ಕಡಿಮೆ ಆಗಬೇಕು. ಬಟ್ ಬರೀ ಕ್ಯಾಲರಿ ಕೌಂಟಿಂಗ್ ಮಾಡ್ಕೊಂಡು ಒಬ್ಬೊಬ್ರು ಆ್ಯಪ್ ನೋಡ್ಕೊಂಡೇ ತಿಂತಾರೆ. ಈ ಮಸಾಲೆ ದೋಸೆ ನಾನು ತಿನ್ಬೇಕು, ಇದರಲ್ಲಿ ಎಷ್ಟು ಕ್ಯಾಲರಿ ಇದೆ. ಒಂದೊಂದ್ ಕಡೆ ಇವಾಗ MTRL ಮಸಾಲೆ ದೋಸೆ ಕ್ಯಾಲರೀಸ್ ಇಸ್ ವೆರಿ ಹೈ, ಅದ್ರಲ್ಲಿ ಅಷ್ಟು ತುಪ್ಪ ಹಾಕ್ತಿರ್ತಾರೆ. ಬೇರೆ ಕೆಫೆಗೆ ಹೋದ್ರೆ ಅಲ್ಲಿ ಜಾಸ್ತಿ ಇರುತ್ತೆ, ಮನೇಲಿ ಮಾಡೋ ಮಸಾಲೆ ದೋಸೆಗೆ ಬೇರೆ ಇರುತ್ತೆ. ಹೌ ಕ್ಯಾನ್ ಯು ಸ್ಟ್ಯಾಂಡರ್ಡೈಸ್ 1 calorie ವ್ಯಾಲ್ಯೂ ಫಾರ್ ಒಂದು ಆ್ಯಪ್ ನೋಡ್ಕೊಂಡು ನೀವು ಹಿಂಗೆ ಹೇಳಕ್ಕಾಗುತ್ತೆ? Because the preparation method is very different alva. So it's an approximate. Correct. So you just have to understand, okay, ನಾನು ಒಂದು portion size, main easy way to understand is ನಾನು ಇದಕ್ಕೆ ಮುಂಚೆ ಎಷ್ಟು ತಿಂತಾ ಇದ್ದೆ, ನಾನು ವೆಯ್ಟ್ ಕಡಿಮೆ ಮಾಡಬೇಕು ಅಂದರೆ ಅದರಿಂದ ಕ್ಯಾನ್ ಐ ರೆಡ್ಯೂಸ್ ಒಂದು 20% ಕಡಿಮೆ ಮಾಡೋಕ್ಕಾಗತ್ತೆ. ಒಂದು 4 ಇಡ್ಲಿ ತಿಂತಾ ಇದೆ ಅಂದರೆ 3 ಇಡ್ಲಿ ಮಾಡ್ತೀನಿ. ಫಾರ್ ಮೈ ಬಾಡಿ ಒಂದು ಸ್ವಲ್ಪ ಅದು ಡೆಫಿಸಿಟ್. ಇಷ್ಟು ಮಾಡಿದ್ರೇನೆ ಇಟ್ಸ್ ಅ ವೆರಿ ಈಸಿ ಮೆಥಡ್. ನಾನು ಹೇಳ್ತಾ ಇರೋದು ಸಸ್ಟೈನಬಲ್ ವೇಸ್. ನೀವು ಕೌಂಟ್ ಮಾಡಿ ಎಲ್ಲ ಮಾಡಿದಾಗ ಏನಾಗುತ್ತೆ ಅಂದರೆ, ಯು ವಿಲ್ ಡೂ ಫಾರ್ 10 days 20 days 1 month ಮಾಡ್ತೀರಾ. ಆಮೇಲೆ ಅಯ್ಯೋ ಸಾಕಪ್ಪ ಅಂದ್ಬಿಟ್ಟು ಯು ವಿಲ್ ಗೋ ಬ್ಯಾಕ್ ಟು ಓಲ್ಡ್ ಹ್ಯಾಬಿಟ್ಸ್. ಸೊ ದಟ್ ಈಸ್ ನಾಟ್ ಸಸ್ಟೈನಬಲ್. ಅದು ಲಾಂಗ್ ಟರ್ಮಲ್ಲಿ ಮಾಡೋಕ್ಕಾಗಲ್ಲ ಅಂತ ಅಷ್ಟೇ. ಬಟ್ ಕ್ಯಾಲ್ಕುಲೇಷನ್ಸ್ ಆರ್ ದೇರ್, ಇಂಪಾರ್ಟೆಂಟ್. ಇವಾಗ ಕ್ಲಿನಿಕಲ್ ಸೆಟಪ್ ಅಲ್ಲಿ, ಹಾಸ್ಪಿಟಲ್ ಸೆಟಪ್ ಅಲ್ಲೆಲ್ಲ ಕ್ಯಾಲ್ಕುಲೇಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲೂ ಇಂಪಾರ್ಟೆಂಟ್ ವಿ ಗಿವ್, ಬಟ್ ಕ್ಯಾಲ್ಕುಲೇಷನ್ಸ್ ಮಾತ್ರ ನೋಡಿದ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಬಿ ಹ್ಯಾಪಿಯಾಗಿ ತಿನ್ನಲ್ಲ ನೀವು. ಪ್ರೋಟೀನ್, ಇವಾಗ ಪ್ರೋಟೀನ್ ತಿನ್ನಬೇಕು ಅಂದ್ಬಿಟ್ಟು ನೀವು ಅಷ್ಟು ಪ್ರೋಟೀನ್ ತಿಂದಾಗ ಬಾಡಿ ಅದನ್ನು ಡೈಜೆಸ್ಟ್ ಆಗಲ್ಲ. ಈ ಥರ ಒಂದು ಕೇಸ್ ಇದ್ರು ನಮಗೆ.
ಅದರಲ್ಲಿ ಅವ್ರು ಏನು ಹೇಳಿದ್ರು, ನನಗೆ ಆಸ್ ಪರ್ ನನ್ನ ಏಜು, ಹೈಟ್, ವೆಯ್ಟ್ ಎಲ್ಲ ನೋಡಿದ್ರೆ ನಾನು ಸ್ಟ್ರೆಂತ್ ಟ್ರೈನಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದೀನಿ. ನನ್ನ ಟ್ರೈನರ್ ಹೇಳ್ತಿದ್ದಾರೆ ನಾನು 100 grams ಪ್ರೋಟೀನ್ ತಿನ್ನಲೇಬೇಕು ಅಂತ. ಅವ್ರು ಶಿ ಈಸ್ ಲೈಕ್ 50+. ಅವ್ರು ತಿನ್ನೋದೇ ಒಂದು ಟೂ ಟೈಮ್ಸ್ ಓನ್ಲಿ ಶಿ ಈಸ್ ಈಟಿಂಗ್. ಥರ್ಡ್ ಟೈಮ್ ಅವ್ರು ತಿನ್ನೋಕ್ಕೂ ಆಗಲ್ಲ, ಕೆಪಾಸಿಟಿನೇ ಕಡಿಮೆ. ಇವಾಗ 100 grams ಪ್ರೋಟೀನ್ ಬೇಕು ಅಂತ ನನ್ನ ಹತ್ರ ಆರ್ಗ್ಯೂ ಮಾಡ್ತಿದ್ರು. ನಾನು ಹೇಳಿದೆ ಇಲ್ಲ, ಅಷ್ಟು ಆಗಲ್ಲ ನಿಮಗೆ, ಆಲ್ರೆಡಿ ಇವಾಗ 20-30 ನಿಮಗೆ ಬ್ಲೋಟಿಂಗ್ ಆಗ್ತಿದೆ. ಇಲ್ಲ ಅವರು, ಇಲ್ಲ ನಾನು ಬಂದು 100 ನಾನು ಎಲ್ಲ ಕಡೆ ರೆಫರ್ ಮಾಡಿದ್ದೀನಿ, 100 grams ತಿನ್ನಲೇಬೇಕು, ಯು ಗಿವ್ ಮಿ ಅಂತ. ಸರಿ ಆಯಿತು, ನೋಡೋಣ. ನಾನು ಅವ್ರಿಗೆ ಹೇಳ್ತೀನಿ, ಸರಿ ನೋಡೋಣ, ವಿಲ್ ಸಿ. ಇವಾಗ ನಾನು ಕೊಟ್ಟಿರ್ತೀನಿ, ನೀವು 2-3 ಡೇಸಲ್ಲಿ ನಿಮಗೆ ಆಗಲಿಲ್ಲ ಅಂದರೆ ವಿಲ್ ಸಿ ಅಂತ. 2 days ಓನ್ಲಿ ಶಿ ಕುಡ್ ಫಾಲೋ. ಫುಲ್ ಬ್ಲೋಟಿಂಗ್ ಆಗ್ಬಿಟ್ಟಿತ್ತು. ಶಿ ಕಾಂಟ್, ಯು ಕೆನಾಟ್. ಇವಾಗ ಸುಮ್ಮನೆ ಇವಾಗ ಏನಾಗ್ಬಿಡುತ್ತೆ ಅಂದರೆ, ತುಂಬ ಗೈಡ್ಲೈನ್ಸ್ ಕೊಡೋರು ಜಸ್ಟ್ ದೇ ವಿಲ್ ಸೇ 80 grams 100 grams ತಗೊಳ್ಳಿ, ಇಟ್ಸ್ ಲೈಕ್ 1.2 grams per kg ಬಾಡಿ ವೇಟ್, 1 gram per kg ಬಾಡಿ ವೇಟ್ ಅಂತ ಸುಮ್ಮನೆ ಇನ್ಫ್ಲುಯೆನ್ಸಸ್ ಆನ್ ದ ರೀಲ್ಸ್ ದೇ ವಿಲ್ ಜಸ್ಟ್ ಟೆಲ್ ಆಫ್. ಇದನ್ನು ನೋಡಿಕೊಂಡು ಪೀಪಲ್ ವಿಲ್ ಗೋ ಅಂಡ್ ಈಟ್ ಸೋ ಮಚ್. ಅದು ತಿಂದ್ಬಿಟ್ಟು ದೇ ಹ್ಯಾವ್ ಸಚ್ ಪೇನ್, ಹೊಟ್ಟೆ ನೋವು ಇರುತ್ತೆ, ಎಲ್ಲ ಇರುತ್ತೆ. ವೇರ್ ದಿಲ್ ಗೋ ಟಾಕ್? ಇವಾಗ ಇನ್ಫ್ಲುಯೆನ್ಸಸ್ ಇಟ್ಸ್ ಲೈಕ್ ಸಮ್ ರೀಲ್, ಯು ಕ್ಯಾನಾಟ್ ಗೋ ಅಂಡ್ ಅಲ್ಲಿ ಹೋಗ್ಬಿಟ್ಟು ಕೇಳಕ್ಕಾಗಲ್ಲ ಅಲ್ವಾ? ಅಂಡ್ ಹೂ ಇಸ್ ಗೋಯಿಂಗ್ ಟು ರೆಸ್ಪಾಂಡ್ ಆಲ್ಸೋ? ಸೊ ಎಸ್ಪೆಷಲಿ ವೆನ್ ಇಟ್ ಇಸ್ ನೆಗೆಟಿವ್, ಯಾ, ವೈ ವಿಲ್ ದೇ ಇವನ್ ಅದನ್ನ ಹೈಡು ಮಾಡ್ಕೋಬಹುದು. ಸೊ ವಾಟ್ ಇಸ್ ದ ಪಾಯಿಂಟ್, ರೈಟ್? ಸೊ ಏನಂದ್ರೆ ಈ ತರ ಈ ಬ್ಲಾಂಕೆಟ್ ರೆಕಮೆಂಡೇಶನ್ಸ್ ವೋಂಟ್ ವರ್ಕ್. ಇಟ್ ಇಸ್ ದೇರ್, ಓಕೆ, ರೆಕಮೆಂಡೇಶನ್ಸ್ ಆರ್ ಗುಡ್, ಬಟ್ ನಿಮ್ ಬಾಡಿಗೆ ಅದು ಸೂಟ್ ಆಗುತ್ತಾ ನೋಡ್ಕೊಂಡು ನಾವು ಕೊಡ್ತೀವಿ. ದೇರ್ ಆರ್ ಪೀಪಲ್ 50 grams 60 grams ಎಲ್ಲ ಕೊಡ್ತೀವಿ, ಬಟ್ ಅವ್ರ ಡೈಜೆಷನ್ ಅಕ್ಸೆಪ್ಟ್ ಮಾಡಿದಾಗ ಮಾತ್ರ, ಪ್ಲಸ್ ಅಷ್ಟು ಎಕ್ಸರ್ಸೈಸ್ ಮಾಡಿದಾಗ ಮಾತ್ರ. ಬರೀ ಎಕ್ಸರ್ಸೈಸ್ ಮಾಡದೆ ನಾನು ನನ್ನ ಏಜ್ಗೆ ಇಷ್ಟು ತಿನ್ಬೇಕು ಅಂದ್ರೆ ಅದನ್ನೂ ಆಗಲ್ಲ. ಅಷ್ಟು ಎಕ್ಸರ್ಸೈಸ್ ಮಾಡೋ ಕೆಪಾಸಿಟಿನೂ ಇರಬೇಕು. ಇವಾಗ ನಾನು ಹೇಳಿದ್ ನೋಡಿದ್ರೆ, ನೀವು ಪ್ರೋಟೀನು ತಿನ್ಬೇಕು, ವೆಜಿಟೇಬಲ್ಸ್ ತಿನ್ಬೇಕು, ಫ್ರೂಟ್ಸು ತಿನ್ಬೇಕು, ನೀರು ಕುಡಿಬೇಕಂದ್ರೆ ಯು ವಿಲ್ ಆಕ್ಚುಲಿ ಬಿ ಫುಲ್ ಡೇ ತಿಂತಾನೆ, ಯು ವಿಲ್ ಫೀಲ್ ಸೋ ಹೆವಿ. ಬಿಕಾಸ್ ಇವಾಗ ಲೈಫ್ ಸ್ಟೈಲ್ ಹಂಗಿದೆ, ವಿ ಆರ್ ನಾಟ್ ಆಕ್ಟಿವ್. ಎಷ್ಟೇ ನಾವು ಇವಾಗ ಬಿಸಿ ಅಂದ್ರೇನು, ವಿ ಆರ್ ಸ್ಟಿಲ್ ಸೆಡೆಂಟ್ರಿ ಪೀಪಲ್. ಇವಾಗ ಮಾಡ್ರೇಟ್ ಆಕ್ಟಿವಿಟಿ ಅನ್ನೋದನ್ನ ಯಾವ್ರನ್ನ ಹೇಳ್ತೀವಿ ಅಂದ್ರೆ ಫಾರ್ಮರ್ಸ್ ಕೂಡ ನಾವು ಮಾಡ್ರೇಟ್ ಅಂತಾನೆ ಹೇಳ್ತಿರ್ತೀವಿ. ಅಲ್ಲೂ ಇವಾಗ ಮೆಷಿನ್ಸ್ ಎಲ್ಲ ಬಂದ್ಬಿಟ್ಟಿದೆ, ಮಾಡ್ರೇಟ್. ತುಂಬಾ ಹೆವಿ ಆಕ್ಟಿವಿಟಿ ಅಂತ ಹೇಳೋದು ಆಕ್ಚುಲಿ ನಾವು ಹೇಳೋದು ಈ ಮೈನ್ ಕೋಲ್ ಮೈನ್ ಅಲ್ಲಿ ವರ್ಕ್ ಮಾಡೋರು, ಅದು ದಟ್ ಇಸ್ ಓನ್ಲಿ ವಿಗರಸ್ ಆಕ್ಟಿವಿಟಿ. ಇವತ್ತು ನಾವು ಒಂದು 1 hour ಎಕ್ಸರ್ಸೈಸ್ ಮಾಡ್ಬಿಟ್ಟು ಐ ಆಮ್ ಡೂಯಿಂಗ್ ಆಕ್ಟಿವ್ ಲೈಫ್ ಸ್ಟೈಲ್ ಅಂದ್ರೆ ದಟ್ ಇಸ್ ಸ್ಟಿಲ್ ಸೆಡೆಂಟ್ರಿ ಆಕ್ಚುಲಿ, ಬಿಕಾಸ್ ವಿ ಆರ್ ಲೈಕ್ ಲಿವಿಂಗ್ ಆ ಲೈಫ್ ಸ್ಟೈಲ್. ದಿನಕ್ಕೆ 4 ಗಂಟೆ ಜಿಮ್ಗೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ, ಓವರ್ ಡೂಯಿಂಗ್ ಆಲ್ಸೋ ಇಸ್ ಬ್ಯಾಡ್. ಅದೇ ಇವಾಗ ವಿ ಆರ್ ಸೀಯಿಂಗ್ ಬೆಳಗ್ಗೆ 2 ಗಂಟೆ ಹಾರ್ಟ್ ಅಟ್ಯಾಕ್ಸ್, ಆಲ್ ದಟ್ ವಿ ಆರ್ ಸೀಯಿಂಗ್ ಅಲ್ವಾ, ಯಂಗ್ಸ್ಟರ್ಸ್ ಎಲ್ಲ. ಅದನ್ನೂ ಒಂಥರ ಅಬ್ಸೆಷನ್, ಅದನ್ನು ಅದೇ ಎನಿಥಿಂಗ್ ಎಕ್ಸ್ಟ್ರೀಮ್ ಇಸ್ ಬ್ಯಾಡ್ ಅಂದಾಗ ಅದನ್ನು ಬಂದು ಯು ಹ್ಯಾವ್ ಟು ಚೆಕ್ ವಿತ್ ಯೋರ್ ಡಾಕ್ಟರ್. ಪ್ಲಸ್ ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ಅಷ್ಟು, ಜಸ್ಟ್ ಲೈಕ್ ದಟ್ ದೇ ಆರ್ ಸೆಲ್ಲಿಂಗ್ ಸಪ್ಲಿಮೆಂಟ್ಸ್. ಒಂದು ಇದು ತರ ಮಾರ್ತಾ ಇದ್ದಾರೆ, ಇದು ತಗೊಳ್ಳಿ, ಅದು ತಗೊಳ್ಳಿ. ಟೀನೇಜರ್ಸ್ ಆಲ್ ಆರ್ ಆಸ್ಕಿಂಗ್ ಮೀ, ಕ್ರಿಯಾಟಿನ್ ತಗೋಬಹುದು, ನಾನು ಇದು ತಗೋತೀನಿ. ಅಂಡ್ ನನ್ಗೆ ಗೊತ್ತಿದ್ದು ಒಂದು ಫ್ಯಾಮಿಲಿಯಲ್ಲಿ ಏನ್ ಮಾಡಿದ್ರು, ಅವ್ರು ಮಮ್ಮಿ ಡ್ಯಾಡಿ ಬಿಡಲ್ಲ ಅಂತ ಹೇಳ್ಬಿಟ್ಟು ಪಕ್ಕದ ಮನೆಗೆ ಡೆಲಿವರಿ ಮಾಡ್ಕೊಂಡು ತಗೊಂಡಿದ್ದಾರೆ ಮಕ್ಕಳು, ವಿತೌಟ್ ನೋಯಿಂಗ್ ಪೇರೆಂಟ್ಸ್. ಇವರು ಜಿಮ್, ಯಾಕಂದ್ರೆ ಟೀನೇಜರ್ಸ್ ಅಗೇನ್ ಅನದರ್ ಏಜ್ ಆಫ್ ಇನ್ಫ್ಲುಯೆನ್ಸ್. ಅವರು ಒಂಥರ ಅವ್ರಿಗೆ 6 packs ಬೇಕು, ಬೈಸೆಪ್ಸ್ ಬೇಕು, ಅದೆಲ್ಲ ಬೇಕು ಅಂದ್ಬಿಟ್ಟು ಅದು ಒಂಥರ ಬೇರೆ ಎಕ್ಸ್ಟ್ರೀಮ್ ಹೆಲ್ತ್ ಕಾನ್ಶಿಯಸ್ ಇಸ್ ಆಲ್ಸೋ ಡೇಂಜರಸ್. ಸೊ ಅದನ್ನು ಒಂದು ಕಡೆ ನಡೀತಾ ಇದೆ. ಸೊ ರೈಟ್ ಗೈಡೆನ್ಸ್ ಇಲ್ಲ, ತುಂಬ ಸಪ್ಲಿಮೆಂಟ್ಸ್ ತಗೊಂಡು, ಪ್ರೋಟೀನ್ ತಗೊಂಡು ಮಕ್ಕಳು ಈ ಥರ, ದಟ್ ಈಸ್ ಆಲ್ಸೋ ಒನ್ ಕೇಸ್. ಐ ಆಮ್ ರಿಮೈಂಡೆಡ್ ಆಫ್ ಅನದರ್ ಕೇಸ್. ದಿಸ್ ಬಾಯ್ ವಾಸ್ ಅ ಫುಡ್ ಅಡಿಕ್ಟ್ ಅಂದ್ರೆ ಹಿ ವುಡಂಟ್ ಕಮ್ ಔಟ್, ರೂಮಿಂದ ಆಚೆ ಬರ್ತಿರ್ಲಿಲ್ಲ, ಆರ್ಡರ್ ಮಾಡ್ಕೊಂಡೇ ತಿಂತಾ ಇರೋದು ಯಾವಾಗಲೂ. ಅವನಿಗೆ ಮನೆ ಊಟನೇ ಬೇಡ. ಆ್ಯಂಡ್ ಹಿ ವಾಸ್ ಅಪ್ ನಾರ್ತ್, ಇಲ್ಲಿಂದ ಇಲ್ಲ. ಅವ್ರಿಗೆ ಬಂದು ಎಲ್ಲ 3 ಊಟನೂ ಅವನಿಗೆ ಹಿ ಹ್ಯಾಡ್ ಟು ಆರ್ಡರ್ ಅಂಡ್ ಈಟ್. ಮನೆ ಊಟ ಅಂದರೆ ಹಿ ಫೆಲ್ಟ್ ಲೈಕ್ ಇಟ್ ಇಸ್ ನಾಟ್ ಇವನ್ ಊಟ, ಅದು ಊಟನೇ ಇಲ್ಲ. ಚಿಕ್ಕದಿಂದಾನೇ ಅವ್ರು ಹಂಗೆ ಬೆಳೆದ್ಬಿಟ್ಟಿದ್ದಾರೆ, ಆಚೆ ಊಟ ತಿಂದು ಓನ್ಲಿ 18 year old, 140 kgs ಆಗಿ. he was not, BP hypertension was, it was so high, BP was so high, he was not ready. Medical blood test ಮಾಡಕ್ಕೆ he was not ready. He had emotional issues also. ಇವಾಗ ಫುಡ್ ಹ್ಯಾಬಿಟ್ಸ್ ಆರ್ ವೆರಿ ಇಮೋಷನಲ್, ಅದನ್ನು ನಾನು ನೆಕ್ಸ್ಟ್ ಬರ್ತೀನಿ. ಸೊ ಇದರಲ್ಲಿ ತುಂಬ ಅಫೆಕ್ಟ್ ಆಗಿಬಿಟ್ಟು he was eating only junk food. ಅವ್ರ ಹತ್ರ when we had to work with him, ತುಂಬ ಕೌನ್ಸಿಲಿಂಗ್ ಮಾಡಿ ಫೈನಲಿ ವಿ ಹ್ಯಾಡ್ ಟು ಅಗ್ರಿ ಸೇಯಿಂಗ್ ಓಕೆ 3 ಊಟ ಬೇಡ, 2 ಊಟ ಆಚೆಯಿಂದ ತರೋಣ. ಆ ಥರ ಸ್ಲೋಲಿ ವಿ ಬ್ರಾಟ್ ಹಿಮ್ ಡೌನ್. ಬಟ್ ಹಿ ವಾಸ್ ಆರ್ಗ್ಯೂಯಿಂಗ್ ನನಗೆ ಪ್ರೋಟೀನ್ ಬೇಕು. ಹಿ ವಾಸ್ ಸೇಯಿಂಗ್ ನಾನು ಬಾಕ್ಸಿಂಗ್ ಮಾಡಬೇಕು, ನನಗೆ ಆಫ್ಟರ್ 2 years he wants to get into ಬಾಕ್ಸಿಂಗ್, ಆದರೆ ನನಗೆ ಇವಾಗಲೇ ಪ್ರೋಟೀನ್ ತಿನ್ನಬೇಕು, ನನಗೆ 100 grams ಪ್ರೋಟೀನ್ ಬೇಕು ಅಂತ ಆರ್ಗ್ಯೂ. ಆ್ಯಂಡ್ ಇಟ್ ಇಸ್ ದಟ್ ಟೀನೇಜ್ ಅಲ್ವಾ, ರೆಬೆಲ್, ಜೆನ್ಸಿ ಬೇರೆ, ಫುಲ್ ರೆಬೆಲಿಸ್. ನಮ್ಮ ಹತ್ರ ಏನು ಹೇಳಿದ್ರು ಕೇಳ್ತಾ ಇಲ್ಲ. ಸರಿ ಆಯಿತು, ಓಕೆ ಕೊಡೋಣ. ನಾನು ಹೇಳಿದೆ, ಸರ್ ನಾನು ಪ್ರೋಟೀನ್ ಕೊಡ್ತೀನಿ ನಿನಗೆ, ಇಟ್ ವಾಸ್ ಅ ಗುಡ್ ಆಪರ್ಚುನಿಟಿ, ಯು ಗೋ ಟು ಅ ಬ್ಲಡ್ ಟೆಸ್ಟ್ ಮಾಡಿ, ಇಫ್ ಎವ್ರಿಥಿಂಗ್ ಇಸ್ ಗುಡ್ ಐ ವಿಲ್ ಗಿವ್ ಯು ಪ್ರೋಟೀನ್.
ಅಂದ್ರೆ ವಿ ಆರ್ ಗಿವಿಂಗ್ ಯು ಪ್ರೋಟೀನ್ ಆಲ್ರೆಡಿ, ಆದ್ರೆ ನೀನು ಬ್ಲಡ್ ಟೆಸ್ಟ್ ಮಾಡಿ ಕಿಡ್ನಿ ಎವ್ರಿಥಿಂಗ್ ಇಸ್ ಗುಡ್ ಅಂದ್ರೆ ನಾನು ಪ್ರೋಟೀನ್ ಆಡ್ ಮಾಡ್ತೀನಿ. ದಿಸ್ ವಾಸ್ ದಿ ಅಗ್ರಿಮೆಂಟ್ ಬಿಟ್ವೀನ್ ಅಸ್. ಆಮೇಲೆ ಬ್ಲಡ್ ಟೆಸ್ಟ್ ಮಾಡಿದಾಗ ಫುಲ್ ಕಿಡ್ನಿ ಪ್ಯಾರಾಮೀಟರ್ಸ್ ಆರ್ ಗಾನ್. ಬಿಕಾಸ್ ಅವ್ರು ತಿಂತಾ ಇದ್ದಿದ್ದು ಬರೀ ಜಂಕ್, ಓನ್ಲಿ ಏರೇಟೆಡ್ ಡ್ರಿಂಕ್ಸ್, ಕೋಕ್, ಪೆಪ್ಸಿ, ಬರೀ ಏರೇಟೆಡ್ ಡ್ರಿಂಕ್ಸ್ ಆ್ಯಂಡ್ ಆಲ್ ಹೈ ನಾನ್ ವೆಜ್ ತಿಂದಾಗ ನ್ಯಾಚುರಲಿ ಕಿಡ್ನಿ ಲೋಡು ಜಾಸ್ತಿ ಆಗುತ್ತೆ. ಸೊ ಅವನಿಗೆ ಬ್ಲಡ್ ಪ್ಯಾರಾಮೀಟರ್ಸ್ ನೋಡಿದ ತಕ್ಷಣ ಹಿ ಹಿಮ್ಸೆಲ್ಫ್ ವಾಸ್ ವೆರಿ ಸ್ಕೇರ್ಡ್. ಯಾಕಂದ್ರೆ ಇಟ್ ವಾಸ್ ಡ್ಯಾಮೇಜ್ಡ್, ಇಟ್ ಇಸ್ ನಾಟ್ ಇವನ್ ಲೈಕ್ ಕರೆಕ್ಟ್ ಮಾಡ್ಬೋದು ಅಂತ ಕೂಡ ಇಲ್ಲ. ಇಟ್ ವಾಸ್ ಆಲ್ರೆಡಿ ಲೈಕ್ ಹಿ ಹ್ಯಾಸ್ ಟು ಗೋ ಟು ಅ ಹಾಸ್ಪಿಟಲ್. ಇಮಿಡಿಯೇಟ್ಲಿ ಅವರು ಹಾಸ್ಪಿಟಲ್ ಹೋಗಿ ಡಾಕ್ಟರ್ಸ್ ಟ್ರೀಟ್ಮೆಂಟ್ ಶುರು ಮಾಡಿ ಎಲ್ಲ ಮಾಡಿಬಿಟ್ಟಿದ್ರು. ಬಟ್ ದ ಫ್ಯಾಮಿಲಿ ವಾಸ್ ಹ್ಯಾಪಿ. ಅದು ನಾನು ಹೈಲೈಟ್ ಮಾಡಿದ್ದಕ್ಕೆ. ಮಾಡಲಿಲ್ಲ ಅಂದರೆ ವಿ ಡೋಂಟ್ ನೋ ಏನಾಗುತ್ತೆ ಅಂತ. ಸೊ ಅಟ್ಲೀಸ್ಟ್ ಅದು ಆಸ್ ಅ ರೆಸ್ಪಾನ್ಸಿಬಿಲಿಟಿ ನಾನು ಹೇಳಿದಲ್ಲ, ನಾವು ಹೈಲೈಟು ಮಾಡಬೇಕು. ಸಮಥಿಂಗ್ ಇಸ್ ಗೋಯಿಂಗ್ ರಾಂಗ್ ಅಂದಾಗ ನಾವು ಅವ್ರನ್ನ ಕರೆಕ್ಟ್ ಗೈಡೆನ್ಸ್ ಕೊಟ್ಟು ನೀವು ಚೆಕ್ ಮಾಡಿ ಈ ಥರ ಕಾಣಿಸ್ತಾ ಇದೆ ಅಂತ ಹೇಳಿದರೆ ದಟ್ ಇಸ್ ವೆನ್ ಅವ್ರಿಗೂ ಗೊತ್ತಾಗುತ್ತೆ. ಯಾಕಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ. ಲೈಕ್ ಈವನ್ ಹಿಕಪ್ಸ್, ಒಂದು ಕ್ಲೈಂಟ್ಗೆ ಹಂಗೆ ತುಂಬ ನಾನ್ ಸ್ಟಾಪ್ ಹಿಕಪ್ಸ್ ಬರ್ತಿತ್ತು 3 days ಆಗಿ. ಅವ್ರು ಅದನ್ನ ಹಿ ವಾಸ್ ಇಗ್ನೋರಿಂಗ್. ಹಿಕಪ್ಸ್ ಬಂದಾಗ ದೇರ್ ಕುಡ್ ಬಿ ಸಮಥಿಂಗ್ ವಿತ್ ಲಿವರ್. ಆಮೇಲೆ ನೋಡಿದ್ರೆ ಹಿ ಹ್ಯಾಡ್ ಲಿವರ್ ಡ್ಯಾಮೇಜ್ ಅವ್ರು ಹೋದ್ಮೇಲೆ. ಸೊ ಸಮ್ಟೈಮ್ಸ್ ಅದಕ್ಕೆ ನಾವು ಮಾನಿಟರ್ ಮಾಡಿ ಡಾಕ್ಟರ್ ಹತ್ರ ಹೋಗಿ ನೋಡಿದ್ರು. ದಟ್ಸ್ ವೆನ್ ದೇ ನ್ಯೂ ಹಿ ಹ್ಯಾಡ್ ಅ ಲಿವರ್ ಇಶ್ಯೂ. ಅದು ಗೊತ್ತಿರಲಿಲ್ಲ ಆಫ್ಟರ್ ಯು ಸಜೆಸ್ಟೆಡ್. ಎಸ್. ಸೊ ಸಮ್ಟೈಮ್ಸ್ ಇಟ್ ಇಸ್ ಆಲ್ಸೋ ಅಬೌಟ್ ಅವ್ರಿಗೆ ಹೇಳ್ಕೊಡೋ, ಏನು ಇದೊಂದು ಇಶ್ಯೂ ಇರ್ಬೋದು ಅಂತ ಇಗ್ನೋರ್ ಮಾಡಿದ್ರೇನು ಇಟ್ ಇಸ್ ನಾಟ್ ರೈಟ್ ಅಲ್ವಾ. ಸೊ ವಿ ಹ್ಯಾವ್ ಟು ಅದನ್ನು ಕ್ಯಾಚ್ ಮಾಡಬೇಕು. ಯಾವಾಗಾದ್ರೂ ಒಂದು ಸೈನ್ ಬಂದ್ರೆ ಅದಕ್ಕೆ ನಾವು ಕ್ಲೈಂಟ್ಸ್ ಹತ್ರ ಕೇಳ್ತಾನೆ ಇರ್ತೀವಿ. ಡೈಲಿ ವಿ ಮಾನಿಟರ್ ಅವರ್ ಕ್ಲೈಂಟ್ಸ್. ಡೈಲಿ ಕೇಳ್ತಾ ಇರ್ತೀವಿ, ನಿಮ್ಮ ಡೈಜೆಷನ್ ಕರೆಕ್ಟ್ ಆಗಿದೆಯಾ, ಚೆನ್ನಾಗಿ ಮಲ್ಗ್ತಿದ್ದೀರಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಕೇಳ್ತಾನೆ ಇರ್ತೀವಿ. ಏನೇ ಚಿಕ್ಕ ಇದು ಇದ್ರೇನು ದೇ ವಿಲ್ ಟೆಲ್. ಇವತ್ತು ನನಗೆ ತಲೆನೋವು ಅಂದ್ರೆ ವಿಲ್ ರಿಮೆಂಬರ್, ಓಕೆ ಇದೇನೋ ಇದೆ. ಒಂದು ಸ್ವಲ್ಪ ಅವ್ರಿಗೆ ಜಾಸ್ತಿ ರೆಗ್ಯುಲರ್ ಆಗಿ ಆದರೆ ನಾವು ಹೇಳ್ತೀವಿ ನಿಮಗೆ ಬಿ ಪಿ ಇರ್ಬೋದು, ಲುಕ್ಸ್ ಲೈಕ್ ಇವಾಗ ಹೆಡ್ಏಕ್ ಜಾಸ್ತಿ ಡೈಲಿ ರೆಗ್ಯುಲರ್ ಆಗಿ ಬಂದಾಗ ಒಂದ್ಸತಿ ಚೆಕ್ ಮಾಡಿಸಿ, ಒಂದ್ಸತಿ ಹೋಗಿ ಅಂದರೆ ಅವ್ರಿಗೆ ಹೈಪರ್ ಟೆನ್ಷನ್ ಇದ್ದೇ ಇರುತ್ತೆ. ಸೊ ಪೀಪಲ್ ನಾವು ನಾರ್ಮಲ್ ಆಗಿದ್ದಾಗ ನಮಗೆ ಅದೆಲ್ಲ ನಾವು ವಿ ವೋಂಟ್ ಕ್ಯಾಚ್, ಬಿಕಾಸ್ ನಮಗೆ ಬೇರೆ ಕೆಲಸ ವಿಲ್ ಬಿ ಆಕ್ಯುಪೈಡ್ ಅಲ್ವಾ. ಸೊ ನಮಗಿದೆ ಕೆಲಸ. ಸೊ ವಿ ಹೈಲೈಟ್. ಸೊ ಒಂದು ಡಯಟಿಷಿಯನ್ ಡಯಟ್ ಚಾರ್ಟ್ ಮಾತ್ರ ಕೊಡೋದಿಲ್ಲ, ಅದ್ರದ್ದು ಫಾಲೋ ಅಪ್ ಮಾಡಬೇಕು, ಹೆಂಗ್ ವರ್ಕ್ ಆಗ್ತಿದೆ, ಒಬ್ಬೊಬ್ಬರ ಬಾಡಿ ಹೆಂಗ್ ರೆಸ್ಪಾಂಡ್ ಆಗ್ತಿದೆ. ಈ ಥರ ಏನಾದರೂ ಅಲಾರ್ಮಿಂಗ್ ಸಿಗ್ನಲ್ಸ್ ಬಂದರೆ ಅದನ್ನ ಇಮಿಡಿಯೇಟ್ ಆಗಿ ನೋಟಿಫೈ ಮಾಡಿಸಿ ರೈಟ್ ಟ್ರೀಟ್ಮೆಂಟ್ ಪ್ಲಾನು ಅವ್ರಿಗೆ ಕೊಡೋಕ್ಕೆ ಅದೆಲ್ಲನೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗುತ್ತೆ. ಸೊ ಅದಕ್ಕೆ ನಾವು ಬರೀ ಡಯಟ್ ಚಾರ್ಟ್ ಕೊಡಲ್ಲ, ಬಿಕಾಸ್ ಕೊಟ್ಟು ಅದೇನಾದರೂ ಆಗಿಬಿಟ್ರೆ ವಿ ಡೋಂಟ್ ನೋ. ಸೊ ಇವಾಗ ತುಂಬ ಜನ ಪರ್ಸನಲೈಸ್ಡ್ ಅಪ್ರೋಚ್, ಕಸ್ಟಮೈಸ್ಡ್ ಅಪ್ರೋಚ್ ಈ ಥರ ಬಂದ್ಬಿಟ್ಟಿದ್ದಾರೆ. ಯಾಕಂದರೆ ನಾವು ನೋಡಬೇಕು ಏನು ಮಾಡ್ತಾರೆ ಅಂತ. ತುಂಬ ಜನ ಹೇಳಲ್ಲ ನಮಗೆ. ದೇ ವಿಲ್ ಸೇ ಫಾಲೋ ಮಾಡ್ತಿದ್ದೀವಿ ಅಂತಾರೆ, ಮತ್ತೆ ರಾತ್ರಿ ಹೋಗ್ಬಿಟ್ಟು ಪಾರ್ಟಿ ಆಮೇಲೆ ತಿನ್ನೋದು ಎಲ್ಲ ಮಾಡ್ತಿರ್ತಾರೆ. ಸೊ ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಅದನ್ನ ಮಾನಿಟರ್ ಮಾಡಿ ಅವ್ರನ್ನ ಡೈರೆಕ್ಟ್ ಮಾಡಿ ಅವ್ರಿಗೆ ಗೈಡ್ ಮಾಡೋದು ಇಸ್ ಆಲ್ಸೋ ಪಾರ್ಟ್ ಆಫ್ ದ ಜಾಬ್.